ಅಂದರೆ ಇಲ್ಲಿ ಬೇತೂರು ರೋಡು, ಗಿರಿಟಾಕೀಸು, ಕೊರಶೆಟ್ಟಿ, ಮಂಡಕ್ಕಿ ಬಟ್ಟಿ, ಲೇಔಟು ಎಲ್ಲ ಒಂದು ಟೈಮಲ್ಲಿ ರೋಡ್ ಒಂದೊಂದು ಇದ್ದಿಲ್ಲ, ಒಂದೊಂದು ರೋಡ್ ಇದ್ದಿಲ್ಲ. 20 ಅಡಿ ರೋಡಲ್ಲ. ಇವಾಗ ನೋಡಿರಿ, ನೀವು ಅಡ್ಡಾಡ್ತಾ ಇದ್ದೀರಿ, ಈ ರೋಡ್ಗಳು ನೋಡಿರಿ, ಮಂಡಕ್ಕಿ ಬಟ್ಟಿ ಅಡ್ಡಾಡ್ರಿ, ಎಲ್ಲ ರೋಡ್ಗಳು ನೋಡಿರಿ, ಚರಂಡಿ ನೋಡಿರಿ ಸರ್. ಅದಾವೆ 90% ಓಟ್ಗಳು, 90% ಜನಗಳು ರೋಡ್ಗಳೆಲ್ಲ ಆಗಿದೆ 10% ಸರ್. ಊರಿನ ಮೇಲೆ ಹೊಲಿಗೆ ಇದ್ದೇ ಇರ್ತೈತಿ, ಹೌದಾ? 10% ಅಲ್ಲ ಸರ್. ಉತ್ತರ ಮತ್ತು ದಕ್ಷಿಣ 2 ಭಾಗ ಮಾಡಿದಿರಿ. ಉತ್ತರಕ್ಕೆ ಯಾಕೆ ಆ ಥರದ ಅಭಿವೃದ್ಧಿ, ದಕ್ಷಿಣಕ್ಕೆ ಯಾಕೆ ಅನ್ಯಾಯ ಅನ್ನೋ ಥರ ಚರ್ಚೆಗಳದ? ಉತ್ತರದಲ್ಲಿ ನೋಡ್ಕೊಂಬರ್ರಿ, ದಕ್ಷಿಣದಲ್ಲಿ ಬರ್ಕೊಂಬರ್ರಿ ಸರ್. ಉದಾಹರಣೆ ಇಲ್ಲೇ ಹೋಗ್ರಿ, ಮಂಡಕ್ಕಿ ಬಟ್ಟಿ ದೂರ ಇಲ್ಲ, ಇಲ್ಲಿಂದ ಒಂದು 500 ಮೀಟ್ರ್ ದೂರ ಇರ್ಬೋದು. ಮೊದಲಿಗೆ ನಿಮ್ಮ ನ್ಯೂಸಲ್ಲೇ ಚರಂಡಿ ನೀರು ಹಾಕ್ತಾರೆ ಮಂಡಕ್ಕಿಗೆ ಅಂತೇಳಿ ನ್ಯೂಸ್ ಬಂದಿತ್ತು. ಆದರೂ ನೋಡ್ಕೊಂಬರ್ರಿ, ಬೋರ್ ನೀರು ಹಾಕ್ಯಂದು ಎಲ್ಲ ಪಾಯಿಂಟ್ ಮಾಡ್ಕೊಂಡು ಎಲ್ಲ ಥರ ಮಾಡ್ಕೊಂಡು ರೋಡ್ಗಳು 60 ಅಡಿ ರೋಡ್ ಮಾಡ್ಕೊಂಡು ಎಲ್ಲ ಜನಗಳಿಗೆ ಹೆಲ್ಪ್ ಮಾಡ್ಕೊಂಡು ಏನೇನು ಸಮಸ್ಯೆ ಇಲ್ಲ, ಧೂಳು ಮುಕ್ತ ಮಾಡಿದ್ದಾರೆ. ಸಾಮಾನ್ಯ ಶಿಕ್ಷಕರೊಬ್ಬರು ಎಲ್ಲ ಕೆಲಸ ಮಾಡಿದ್ದಾರೆ. ಇಲ್ಲಿ BJP ಅವರಿಗೆ ಬಂದು ಏನೂ ಕೆಲಸ ಮಾಡಿಲ್ಲ. ನಾವು ಪಕ್ಷವರು ಬರಲ್ಲ. ಇವತ್ತು ಸಮರ್ಥವರು ಸಮರ್ಥವಾಗಿದ್ದಾರೆ. ಇಲ್ಲಿ 100ಕ್ಕೆ 100 ಸಮರ್ಥವರು ಕೆಲಸ ಮಾಡೋ ಅಂಥ ಅಧಿಕಾರ ಅಂತ ಬಂದ್ರೂ ಅವ್ರಿಗೆಲ್ಲೋದು 100ಕ್ಕೆ 100 ಖಂಡಿತ ಐತಿ. ಅವರು ಇನ್ನು ಯುವಕದಾರೆ, 28-30 ವರ್ಷ ಹುಡುಗದಾನೆ, ಅವ್ನಿಗೆ ಗೆಲ್ತಾನೆ, ಅವ್ನು ಗೆಲ್ಲಬೇಕು. ಯುವಕರು ಗೆದ್ದರೆ ನಮ್ಮಂಥ ಯುವಕರುಗಳಿಗೆ ಸಹಾಯ ಆಗತ್ತೆ. ಅವರು ಏನೂ ಅಲ್ಲ. ನೋಡಿ ಸರ್, ಇದು ರೋಡ್ ನೋಡಿರಿ, ಈ ರೋಡ್ ನೋಡಿರಿ, ಆ ರೋಡ್ ನೋಡಿ, ಎಲ್ಲ ನೋಡಿರಿ. ಈ ಕೊಳಚೆ ಬರೋ ಸದೇವೆ ಸರ್. 100ಕ್ಕೆ 100 ಬಳ್ಳು, 5ಕ್ಕೆ 5 ಬಳ್ಳು, 10ಕ್ಕೆ ಬಳ್ಳು ಸಮ ಯಾವಿರಲ್ಲ. ಒಂದು ತೆಗೆ ಬರ್ತೈತಿ, ಊರ ಅಂದಮೇಲೆ ಇದ್ದೇ ಇರ್ತದೆ ಸರ್. ಇವತ್ತು ಎಲ್ಲ ಕಡೆಯೂ ನೋಡಿದ್ದೀರಿ ನೀವು, ಎಲ್ಲ ಯೂಟ್ಯೂಬರ್ಸಲ್ಲಿ ಹೋಗ್ತಾರೆ, ಅಲ್ಲೆಲ್ಲ ಒಳ್ಳೇದು ಚೆನ್ನಾಗಿ ಹೋಗ್ತಾರೆ, ಎಲ್ಲ ಹೋಗ್ತಾರೆ, ನೋಡ್ತಾರೆ, ತೋರಿಸ್ತಾರೆ ಸರ್. ಇದು ನೋಡಿರಿ, ಹಿಂಗೆ ಐತಿ, ಭಾರಿ ಚೆನ್ನಾಗೈತೆ. ಆಮೇಲೆ ಅದ್ರಲ್ಲಿ ತೋರಿಸ್ತಾರೆ ನೋಡಿ. ನಾವು ಬೇಕಂತ ಹೇಳ್ತಾರೆ, ಹಿಂದೆ ಎಲ್ಲ ಇರ್ತೈತಿ ಸರ್. ಸಮಸ್ಯೆ ಎಲ್ಲ ಊರಿಲ್ಲ. ಇವಾಗ ನಾವು ಅಣ್ತಂಬ್ರದಂಗೆ ಅದೀವಿ ಎಲ್ಲರಲ್ಲಿ, ಹಿಂದೂ ಮುಸ್ಲಿಂ ಅಣ್ತಂಬ್ರದಂಗೆ ಅದೀವಿ ಸರ್. ಜಗಳ ಮಾಡೋದು ಸಹಜ. ನಮ್ಮ ಮನೆ ಪಕ್ಕದಾಗ ಬರ್ತಾರೆ, ಹಿಂದೂ ಅದಾರೆ, ಮುಸ್ಲಿಮ್ಸ್ ಇದ್ದಾರೆ, ಅದು ಎಲ್ಲ ಸಮಾಜ ಬರೋದಲ್ಲ. ಇಲ್ಲಿ ಬರೋದು ಒಂದೇ ಕಾರಣ ಸರ್, ಏನು ಗೊತ್ತಾ? ಇಲ್ಲಿ ಹಚ್ಕೊಟ್ಟೋದೇ ಹಿಂದೂ ಮುಸ್ಲಿಮ್ಸ್ ಬಿಟ್ರೆ ಏನು ಸರ್? ಅಧಿಕಾರಕ್ಕೆ ಜುಳ್ಳಾಡಲ್ಲ. 100ಕ್ಕೆ 100 ದಕ್ಷಿಣ ಕೆಲಸ ಆಗ್ಯದ ಸರ್. ಹೇಳ್ತೀನಿ, 100ಕ್ಕೆ 100 ಕೆಲಸ ಆಗ್ಯದ ಸರ್. 100ಕ್ಕೆ 100%, 99%, 100ಕ್ಕೆ 100 ಯಾರು ಕೊಡಲ್ಲ. ಫೈವ್ ಹಾಕ್ತಾರೆ, 5 ಸ್ಟಾರ್ ಕೊಡ್ರಿ ಅಂತ ಎಲ್ಲರೂ ಹಾಕ್ತಾರೆ. 5 ಸ್ಟಾರ್ ಯಾರು ಕೊಡೋಕ್ಕಾಗಲ್ಲ. 4.5 ಕೊಡ್ತೀವಿ ಸರ್. ಇಲ್ಲಿ ಅಧಿಕಾರಕ್ಕೆ ಬಂದಿರೋದು ನಮ್ಮ ಅಜ್ಜರು ಶಾಮಶಿಂಗರಪ್ಪರು ಕೆಲಸ ಮಾಡಿದ್ದಾರೆ. ಯಾರು ಹೋದ್ರೂ, ಬಡವರು ಹೋದ್ರೂ, ಯಾರು ಹೋದ್ರೂ, ಇವತ್ತು ಬಾಪೂಜಿ ಹಾಸ್ಪಿಟ್ಲಿಗೆ ಹೋದ್ರೂ ಜನಗಳು ಸಹಾಯ ಮಾಡ್ತಾರೆ. ಏನು ಸಹಾಯ ಮಾಡ್ತಾರೆ ಸರ್? ಹಿಂಗೆ ಕಷ್ಟ ಐತಿ ಬರ್ರಿ ಸರ್, ಏನಾರ ಅದರಲ್ಲಿ 50,000 ಆದರೆ ಬಿಡಿಸ್ತಾರೆ, 20,000 ಬಿಡಿಸ್ತಾರೆ. ಯಾಕೆ ಗೊತ್ತಾ ಸರ್? ಇದು ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಎಲ್ಲ ಐತಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಬೇಕು. ಈ ಕಡೆ ದಕ್ಷಿಣಕ್ಕೆ ಬರ್ಬೇಕು ಸರ್, ಎಲ್ಲರೂ ಬರ್ಬೇಕು. ದಕ್ಷಿಣಕ್ಕೆ ಕಾಲೇಜ್ ಆಗಬೇಕು, ಉತ್ತರಕ್ಕೆಲ್ಲ. ಇಲ್ಲಿ ಅಣ್ಣ ತಗೊಂಬರ್ದಂಗೆ ಸರ್. ರೈಲ್ವೆ ಈ ಕಡೆ ಬಂದು ಎಲ್ಲಿ ಯಾವ್ದು ಕೆಲಸ ಆಗಿದೆ ಅಂತಾರಲ್ಲ, ನೀವು ಊರು ತುಂಬ ನೋಡ್ಕೊಂಬರ್ರಿ, ಸ್ವಚ್ಛ ಮಾಡ್ಕೊಂಬರ್ರಿ. ಎಲ್ಲ ಸಿ ಸಿ ರೋಡೇ ಇರೋದು. ಒಂದು ಬಿಟ್ಟರೆ ಎಲ್ಲರೂ ಸಿ ಸಿ ರೋಡೇ. ಯಾವ ತೆಗ್ಗೋದಿಮ್ಮಿ ಯಾವುದಿಲ್ಲ, ಎಲ್ಲ ಇರೋದು ಒಳ್ಳೆ ರೋಡೇ. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿರಿ ತೋರಿಸ್ರಿ, ಎಲ್ಲ ಚೆನ್ನಾಗತ್ತೆ ಸರ್. ಹೇಳ್ತಾರೆ BJP ಅವರು, ಅವ್ರು ಏನು ಮಾಡ್ತಾರೆ ಸರ್? ಅವರು ಪ್ರಚೋದನೆ ಮಾಡ್ತಿದ್ದಾರೆ. ಏನು ಗೊತ್ತಾ? ಮಲ್ಲಣ್ಣ ಹಂಗೆ ಹಿಂಗೆ ಮಾತಾಡ್ದ ಸರ್. ಮಲ್ಲಣ್ಣವ್ರು ಎಲ್ಲ ಸಿಗ್ತಾರೆ, ಬಡವರಿಗೆ ಸಹಾಯ ಮಾಡೋದು. ಮಲ್ಲಣ್ಣ ಅಂತಾರೆ ಕೊಡುಗೈ ದಾನಿಗಳು. ಅವರು ಶಾಮಶಿಂಗರಪ್ಪರು ಮಲ್ಲಣ್ಣ ಕೊಡುಗೈ ದಾನಿಗಳು. ಅವ್ರಂತಾರೆ ಕೆಲಸ ಯಾವನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. GF ಸದಸ್ಯ ಯಾರು ಕೆಲಸ ಮಾಡಿಲ್ಲ ಸರ್. 3 ವರ್ಷ MLA ಆದ್ರೂ MP ಆದ್ರೂ ಒಂದು ಕೆಲಸ ಮಾಡಿಲ್ಲ. ಅದು ಪ್ರಭಾ ಮೇಡಮ್ ಅವ್ರು ನೋಡಿರಿ ಸರ್, ಹೆಂಗೆ ಮಾಡಿದ್ರು ಕೆಲಸಗಳು. ಇಡೀ ಹಳ್ಳಿಗೆ ತಿರುಗಿ ಬಂದ್ರೂ ಎಂಥ ಕೆಲಸ ಮಾಡಿದ್ರು ಗೊತ್ತಾ? ಅವ್ರಂಥ ಕೆಲಸ ಮಾಡಿದ್ರೆ ಯಾರು ಸಿಗಲ್ಲ ಸರ್. ಅಂಥ ಮಂತನಕ್ಕೆ ಒಳ್ಳೆ ಓಟ್ ಆಗ್ರಿ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಗೆಲ್ಸ್ಕೊಂಬರಕ್ಕಂತ 2 ಮಾತು ಹೇಳ್ತೀನಿ ಸರ್ ಅಷ್ಟೇ. ದಕ್ಷಿಣ ಎಲೆಕ್ಷನ್ ನಿಮಗೆ ಗೊತ್ತಿರೋ ಹಾಗೆ ಆರಂಭದಲ್ಲಿ ಇದ್ದಿದ್ದೆ 2 ಸ್ಪರ್ಧಿಗಳು. ಈಗ ಮತ್ತೊಬ್ಬರು ಕೂಡ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿ ಕೂಡ ನಿಂತಿರೋದು, ಆದಿಲ್ ಬಾಷಾ. ಜೊತೆಗೆ ಭಾಳಷ್ಟು ಜನ ಕ್ಯಾಂಡಿಡೇಟ್ಸ್ಗಳು ಕೂಡ ಎಲ್ಲೋ ಒಂದು ಕಡೆ ಓಟ್ ಛಿದ್ರ ಆಗೋ ರೀತಿಯಾಗಿ ಸ್ಪರ್ಧೆಯನ್ನು ಓಡ್ತಾ ಇರೋದು. ಏನು ಹೇಳ್ತೀರಿ, ಏನಾಗಬಹುದು ದಾವಣಗೆರೆ ದಕ್ಷಿಣ? ಏನಾಗಲ್ಲ, ಇಲ್ಲಿ ಕಾಂಗ್ರೆಸ್ ಬರುತ್ತೆ. ಸುಮಾರು 35 ವರ್ಷದಿಂದ ನಾವೆಲ್ಲ ಕಾಂಗ್ರೆಸ್ಗೆ ಮಾಡ್ತಾ ಇರೋದು. ಕಾಂಗ್ರೆಸ್ಗೆ ಗೆಲ್ಲಿಸಿಂದ ಬಂದಿರೋದು. ಇಲ್ಲಿ ಕಾಂಗ್ರೆಸ್ಸೇ ಬರುತ್ತೆ, ಬೇರೆ ಯಾವ ಪಕ್ಷವೂ ಬರೋಲ್ಲ. ಮತ್ತು ಬೇರೆ ಪಕ್ಷಕ್ಕೆ ಇಲ್ಲಿ ನೆಲೆ ಇಲ್ಲ. ಇಲ್ಲಿ ಅವರು ಅಭಿವೃದ್ಧಿ ಮಾಡ್ಯಾರ, ಶಂಕರಪ್ಪ ಭಾಳ ಕೆಲಸ ಮಾಡ್ಯಾರ. ಹಾಗಾಗಿ
ಕಾಂಗ್ರೆಸ್ಸೇ ಬರುತ್ತೆ. ನೀವು ಅಭಿವೃದ್ಧಿ ಅಂತೀರಿ, ಭಾಳಷ್ಟು ಜನರು ವಿರೋಧ ಮಾಡ್ತಾ ಇರೋದೇ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗಿದೆ. ಅವ್ರಿಗೆ ಗೊತ್ತಿಲ್ಲ ಏನಾಗಿದೆ ಅಂತೇಳಿ. ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿದೆ. ಮತ್ತು ಅಭಿವೃದ್ಧಿ ಆಗಿದ್ದಕ್ಕೆ 35 ವರ್ಷದಿಂದ ಅವ್ರ ಹತ್ರ ಗೆಲ್ಲಿಸ್ತಾ ಇರೋದು. ಇಲ್ಲಿ ಯಾರೋ ಸುಮ್ಮನೆ ಗೆಲ್ಲಿಸ್ತಾರ? ಹೌದಿಲ್ಲ ಸರ್. ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ಯಾವಾಗಲೂ ಕೂಡ ಕಾಂಗ್ರೆಸ್ ಓಲೈಕೆ ಆಗೇ ಇರುತ್ತೆ, ಹಾಗಾಗಿ ಗೆದ್ದಿರೋದು ಅನ್ನೋ ಚರ್ಚೆಗಳಾಗುತ್ತೆ. ಇಲ್ಲ ರೀ, ಸುಮಾರು 35 ವರ್ಷದಿಂದ ಕಾಂಗ್ರೆಸ್ ಇಲ್ಲ ಗೆಲ್ತಾ ಇರೋದು. ಬೇರೆ ಪಕ್ಷ ಎಲ್ಲಿದೆ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ? ಬೇರೆ ಯಾವುದೂ ಪಕ್ಷ ಇಲ್ಲ ಇಲ್ಲಿ ಕಾಂಗ್ರೆಸ್ ಬಿಟ್ಟು. ಈ ಸಲನೂ ಕಾಂಗ್ರೆಸ್ಸೇ ಗೆಲ್ಲೋದು. ಸಮರ್ಥ ಅವರು ಸುಮಾರು ಒಂದು 25,000 ಮತ ಅಂತರದಿಂದ ಗೆಲ್ತಾರೆ. 25,000 ಮತದಿಂದ ಗ್ಯಾರಂಟಿ ಗೆಲ್ತಾರೆ ಅವರು. ಬೇರೆ ಯಾವ ಪಕ್ಷನೂ ಇಲ್ಲಿ ಇಲ್ಲ. ಆಮೇಲೆ ಅಲ್ಪಸಂಖ್ಯಾತರು ಎಲ್ಲರೂ ಕಾಂಗ್ರೆಸ್ಗೆ ಹಾಕ್ಯಂತ ಬಂದಿರೋದು, ಕಾಂಗ್ರೆಸ್ಗೆ ಇಲ್ಲಿ ಕೆಲಸ ಮಾಡೋದು, ಕಾಂಗ್ರೆಸ್ಗೆ ಊಟ ಹಾಕೋದು. ಇಲ್ಲಿ ದಾಸ್ ಕರಿಯಪ್ಪ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಒಂದು ಸ್ವಲ್ಪ ಯುವಕರ ಸಪೋರ್ಟ್ ಕೂಡ ಇದೆ. ಒಂದು ಕಡೆ ಇವತ್ತು ಯಡಿಯೂರಪ್ಪ ಅವರು ಕೂಡ ಖುದ್ದಾಗಿ ಫೀಲ್ಡಿಗೆ ಇಳಿದು ಕೂಡ ಪ್ರಚಾರಕ್ಕೆ ಮತಯಾಚನೆ ಮಾಡಿರೋದು. ಈ ಥರದ ಎಮೋಷನ್ಸ್ಗಳೆಲ್ಲ ಈ ಸರಿ ವರ್ಕ್ ಆಗ್ತಾ ಇದೆ. ಕುಟುಂಬ ರಾಜಕಾರಣ ಅವರಿಗೆ ಯಾಕೆ ಕೊಡಬೇಕು, ಕಾರ್ಯಕರ್ತರು ಬೆಳಿಬಾರ್ದ ಅನ್ನೋ ಥರದ ಮಾತುಗಳು ಬಂದಾಗ ಯಾಕೆ ಕಾರ್ಯಕರ್ತರು ಬೆಳಬಾರ್ದು? ಕಾರ್ಯಕರ್ತರಿಗೆ ಯಾಕೆ ಅವಕಾಶ ಸಿಗೋದಿಲ್ಲ? ಒಂದು ಕುಟುಂಬದ ಪಕ್ಷದ ಅಭ್ಯರ್ಥಿಗೆ ಯಾಕೆ ಸೀಮಿತವಾಗಬೇಕು ಅನ್ನೋ ಚರ್ಚೆ ಅದ. BJPಯಲ್ಲಿ ಇದು ಕುಟುಂಬ ರಾಜಕಾರಣ ಇಲ್ಲೇನು ಸರ್? ಯಡಿಯೂರಪ್ಪ 4 ಸಲ ಮುಖ್ಯಮಂತ್ರಿ, ಅವ್ರ ಮಗ ಒಂದು MP, ಒಂದು MLA, ಅದು ಕುಟುಂಬ ರಾಜಕಾರಣ ಅಲ್ಲೇನು ಸರ್? ಶಿವಮೊಗ್ಗದ MP ವಿಜೇಂದ್ರ, ರಾಘವೇಂದ್ರನು MLA MP, ಅವ್ರ ಅಪ್ಪರು 4 ಸಲ ಮುಖ್ಯಮಂತ್ರಿ ಆಗ್ಯಾರ, ಅದು ಕುಟುಂಬ ರಾಜಕಾರಣ ಅಲ್ಲೇನು ಸರ್? ಹೌದಲ್ಲ ಸರ್? ಅಲ್ಲ, ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ವಿರೋಧ ಮಾಡಿರಲಿಲ್ಲ. ಎಲ್ಲ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ, ಎಲ್ಲ ಪಕ್ಷಗಳಲ್ಲೂ ಇದೆ. ಯಾಕೆ ಜನತಾದಳದಾಗಿಲ್ಲ? ರೇವಣ್ಣ, ಕುಮಾರಸ್ವಾಮಿ ಅವ್ರ ಮಕ್ಕಳು ಯಾರು ಇಲ್ಲೇನು ಸರ್? ಎಲ್ಲ ಪಕ್ಷದಲ್ಲೂ ಇದೆ ಸರ್, ಒಬ್ರಿಗೊಬ್ರು ಇಲ್ಲ. ಕುಟುಂಬ ಅಂತಲ್ಲ, ದಾವಣಗೆರೆ ಅಭಿವೃದ್ಧಿ ಮಾಡ್ಯಾರ, ದಾವಣಗೆರೆ ನೆಮ್ಮದಿಯಿಂದ ಇದೆ. ಇಲ್ಲಿ ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ಸೇ ಗೆಲ್ಲೋದು. ಮತ್ತು ಇಡೀ ಏನೈತೆ ಇಲ್ಲಿ ಎಲ್ಲ ಕಾಂಗ್ರೆಸ್ ಪರನೇ ಒಲವು ಇರೋದು. ಇಲ್ಲಿ ಕಾಂಗ್ರೆಸ್ಗೆ ಬರೋದು, ಕಾಂಗ್ರೆಸ್ 100ಕ್ಕೆ 100 ಕಾಂಗ್ರೆಸ್ ಗೆಲ್ಲುತ್ತೆ. ಇಲ್ಲಿ ಇದು ಕುಟುಂಬ ರಾಜಕಾರಣ ಅದು ಇದು ಏನಿಲ್ಲ ಇಲ್ಲಿ. ಅವರು ಎಲ್ಲ ಹಿಂದ್ ವರ್ಗ ನಮ್ಮದೆಲ್ಲ ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ಸೇ ಗೆಲ್ಲೋದು. ಇಲ್ಲಿ ನಮ್ಮ SS ಮಲ್ಲಿಕಾರ್ಜುನ ಮಿನಿಸ್ಟ್ರುಗಳು ಅದಾರಲ್ಲ, ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆಗೆ ಸಹ ಲಿಂಕ್ ಅದಾರ. ಇಲ್ಲಿ ಎಲ್ಲರಿಗೂ ಯಾವಾಗ ಹೋದರೂ ಸಿಗ್ತಾರ, ಮಾತಾಡ್ತಾರ. ಎಲ್ಲರೂ ಒಂದು ನಮ್ಮ ದಾವಣಗೆರೆ ನೆಮ್ಮದಿಯಿಂದ, ಶಾಂತಿಯಿಂದ, ಕೋಮು ಸೌಹಾರ್ದತೆ ಎಲ್ಲ ಕರೆಕ್ಟ್ ಇದೆ. ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಂಗಾಗಿ ಇಲ್ಲಿ ಸಮರ್ಥ ಅವರು 100ಕ್ಕೆ 100 ಗೆಲ್ತಾರೆ. BJP ನಾಯಕರು ಯಾವತ್ತೂ ಕೂಡ ಜನರಿಗೆ ಸ್ಪಂದಿಸಿಲ್ವಾ ಇಲ್ಲಿ ದಾವಣಗೆರೆ ದಕ್ಷಿಣ ಭಾಗ? ನಮಗದು ಗೊತ್ತಿಲ್ಲ ಸರ್, ಅವ್ರಿಗೆ ನಮಗೂ ಲಿಂಕೇ ಇಲ್ಲ. ಯಾಕಂದರೆ ಅವರು ಇಲ್ಲಿ ಬರಲ್ಲ, ಯಾವತ್ತೂ ಬಂದಿಲ್ಲ, ನಾವು ಹೋಗಿಲ್ಲ. ಮತ್ತು ನಮ್ಮ ಜನ ಯಾರು ಹೋಗಲ್ಲ ಯಾರು. ಕಾಂಗ್ರೆಸ್ ಬಿಟ್ಟರೆ ಬೇರೆ ಪಕ್ಷಕ್ಕೆ ನೆಲೆನೇ ಇಲ್ಲ ಸರ್. ಇಲ್ಲಿ ದಾವಣಗೆರೆ ದಕ್ಷಿಣ ಸುಮಾರು 35 ವರ್ಷದಿಂದ ಕಾಂಗ್ರೆಸ್ಗೆ ಆಗ್ತಾ ಇರೋದು, ಕಾಂಗ್ರೆಸ್ಸೇ ಬರ್ತಾ ಇರೋದು. ಇಲ್ಲಿ ಬೇರೆ ಯಾವ ಪಕ್ಷನೂ ಬಂದಿಲ್ಲ, ಬರೋಂಗಿಲ್ಲ. ಕಾಂಗ್ರೆಸ್ ಬಿಟ್ಟರೆ ಬೇರೆ ಪಕ್ಷಕ್ಕೆ ನೆಲೆನೇ ಇಲ್ಲ ಇಲ್ಲಿ. ಸರ್ ಹೇಳಿ, ತುರ್ಚಘಟ್ಟ, ಬುಳ್ಳಾಪುರ ಎಲ್ಲ ಪ್ರತಿಯೊಂದು ಗ್ರಾಮಗಳನ್ನು ಸುತ್ತಾಡ್ತಾ ಇದ್ರಿ. ಜನರ ಯಾರ ಮೇಲೆ ಅವ್ರಿಗೆ ಒಲವಿದೆ, ಪ್ರೀತಿ ಇದೆ, ಯಾರಿಗೆ ಅಕ್ಕರೆ ಇದೆ, ಇಂಥವ್ರಿಗೆ ಕೊಡಬೇಕು ಅನ್ನೋ ಏನಿದೆ ಸರ್ ಅಭಿಪ್ರಾಯ? ಏನು ಬದಲಾಗ್ತಾ ಇದೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನ ಶ್ರಮಿಕ ವರ್ಗ, ರೈತಾಪಿ ವರ್ಗ, ಕಾರ್ಮಿಕರು, ಶ್ರಮಿಕ ವರ್ಗ ಇದ್ದಾರೆ. ಅವ್ರಿಗೇನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಭ್ಯರ್ಥಿ ಅಂದರೆ ನಾವೇ ಅಭ್ಯರ್ಥಿ, ನಮ್ಮನ್ನು ಅವ್ರು ಪ್ರತಿನಿಧಿಸ್ತಾರೆ ಅನ್ನೋ ಒಂದು ತುಂಬ ಸಂತೋಷ ಇದೆ. ಆಮೇಲೆ ಅಮಾಲ್ರ ಮಗ ಸ್ವಸಾಮರ್ಥ್ಯದಿಂದ ದುಡಿದು ಮೇಲೆ ಬಂದಿದ್ದಾರೆ. ಯಾವುದೇ ಅಪ್ಪನ ಹೆಸರಾಗಲಿ, ಅಜ್ಜನ ಹೆಸರಾಗಲಿ, ಮಂತನ ಹೆಸರಾಗಲಿ ಇಲ್ಲದೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ತಂದೆ ಒಂದು ಅಮಾಲ್ಯ ಇದ್ದರು, ಅವ್ರು ಸ್ವತಃ ದುಡಿದು ಬಂದಿದ್ದಾರೆ. ಅದರಲ್ಲೂ ನಮ್ಮ ಭಾರತೀಯ ಜನತಾ ಪಕ್ಷ ತುಂಬ ಡಿಫ್ರೆನ್ಸ್. ಒಬ್ಬ ರೈತರ ಮಗ ಲೋಕಕ್ಕೆ ನಾಗರಾಜರ ಟಿಕೆಟ್ ಸಿಗುತ್ತೆ. ಒಬ್ಬ ಆಟೋ ಡ್ರೈವರ್ ಆಗಿ ಇವತ್ತು ತನ್ನ ಇದ್ರ ಮೇಲೆ ಬೆಳೆದಿರ್ತಕ್ಕಂಥ ಅಜಯ್ ಕುಮಾರ್ ಅವ್ರ ಟಿಕೆಟ್ ಸಿಗುತ್ತೆ. ಅದೇ ರೀತಿ ಅಮಾಲ್ರ ಮಗ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರ ಟಿಕೆಟ್ ಸಿಗುತ್ತೆ ಅಂದರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ. 40 ವರ್ಷದಿಂದ ಒಂದೇ ಕುಟುಂಬ ಇದೆ. ನಮ್ಮಲ್ಲಿ ಯಶವಂತರಾವ್ ಜಾಧವ್ ಅವ್ರಿಗೆ ಕೊಟ್ಟರು, ಲೋಕೇಶ್ ಅವ್ರಿಗೆ ಕೊಟ್ಟರು, ಅಜಯ್ ಕುಮಾರ್ ಅವ್ರಿಗೆ ಕೊಟ್ಟರು, ಈಗ ಶ್ರೀನಿವಾಸ್ ದಾಸ್ ಕರಿಯಪ್ಪರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಪಕ್ಷದಲ್ಲಿ ದುಡಿದಕ್ಕಂಥ ಕಾರ್ಯಕರ್ತರನ್ನ ಹುರಿದುಂಬಿಸಿ ಅವ್ರನ್ನ ನಾಯಕರು ಮಾಡೋ ಯಾವ್ದಾದ್ರು ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ಜೊತೆಗೆ ಸರ್ ಅವರು ಕೂಡ ನಾನು ಎಲ್ಲವನ್ನು ನೋಡ್ಕೊಂಬಂದಿನಿ, ಕಷ್ಟಗಳು ಗೊತ್ತಿದೆ. ನಮ್ಮ ತಾತ ನಮ್ಮನ್ನೆಲ್ಲ ಅಕ್ಕಿ ಮಿಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು, ಎಲ್ಲ ಥರದ ಸಮಸ್ಯೆಗಳ ಬಗ್ಗೆ ಕೂಡ ಹೇಳಿದ್ದಾರೆ ಅಂತ. ಈ ಥರದನ್ನೆಲ್ಲ ಗ್ರೌಂಡ್ ಲೆವೆಲ್ ರಿಪೋರ್ಟ್ ಕೂಡ ಅವ್ರಿಗೆ ಗೊತ್ತಿದ್ದಾಗ ಜನಸೇವೆ ಮಾಡೋದಕ್ಕೆ ಯಾಕೆ ಅವಕಾಶ ಕೊಡಬಾರ್ದು ಸರ್? ಹೇಳಿ ಕೆಲಸ ಮಾಡೋದಕ್ಕೂ ತಾನೇ ಕೈ ಮುಟ್ಟಿ ಕೆಲಸ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರೇ ಕೆಲಸ ಮಾಡಿ ಮುಂದೆ ಬಂದಿರೋಂಥ ವ್ಯಕ್ತಿ, ಸಾವಿರಾರು ಜನ ಕೆಲಸಕ್ಕೆ ಇಟ್ಕೊಂಡು ಕೆಲಸ ಹೇಳಿ ಬಂದಿರೋಂಥ ವ್ಯಕ್ತಿಗೂ ತುಂಬ ವ್ಯತ್ಯಾಸ ಆಗುತ್ತೆ. ಇದು ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತು ಜನ 9ನೇ ತಾರೀಕಿಗೆ ತುಂಬ ಕಾಯ್ತಾ ಇದ್ದಾರೆ. ಅತ್ಯುತ್ಸಾಹದಿಂದ ಮತದಾನ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು. ಅದರಲ್ಲೂ ಬಡವರ್ಗ, ಶ್ರಮಿಕ ವರ್ಗ, ರೈತಾಪಿ ವರ್ಗಕ್ಕೆ
ಒಬ್ಬ ಪ್ರತಿನಿಧಿಸ್ತಕ್ಕಂಥ ನಾಯಕ ಯಾರು ಇದ್ರು ಅದು ಶ್ರೀನಿವಾಸ ದಾಸ್ ಕರಿಯಪ್ಪ ಅಂತ. ಲೋಕಲಲ್ಲಿ ಮಾತಾಡೋ ಜನರೆಲ್ಲರೂ ಕೂಡ ನೋಡಿ, ಒಂದು ಕಡೆ ಹಣದ ಹರಿವು ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ಬಿಟ್ರೆ ಎಲೆಕ್ಷನ್ ಗೆಲ್ಲೋದು ಕಷ್ಟ ಅಂತ. ಎಲೆಕ್ಷನ್ ಒಂದೊಂದು ಸರಿ ಜನಾಭಿಪ್ರಾಯದಂತೆ ಹಣದ ಮೇಲೆ ನಡೆಯುತ್ತೆ ಅನ್ನೋದು. ಈ ಬಾರಿ ದೊಡ್ಡ ಪ್ರಭಾವಿಗಳು ಕುಟುಂಬ ಅವ್ರ ಎದುರು ಫೈಟ್ ಮಾಡಬೇಕಾದ್ರೆ ಈ ಥರದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾದ. ಬಟ್ ಜನ ಹೇಗೆ ಸಪೋರ್ಟ್ ಮಾಡ್ತಾರೆ ಈ ವಿಚಾರ? ಸರ್, ಇಲ್ಲಿ ಹಣ ಕೌಂಟೇ ಬರೋಲ್ಲ. ಹಣ ಇದು ಯಾಕೆಂದರೆ ಹಣ ಇದ್ದರೆ ಯಾವತ್ತು ಅಂಬಾನಿ ಅದಾನಿ ಪ್ರಧಾನಿ ಆಗ್ಬಿಡ್ತಿದ್ರು. ಅದು ಇಲ್ಲಿ ಕೌಂಟಿಗೆ ಬರೋಲ್ಲ. 2018 ಚುನಾವಣೆಯಲ್ಲಿ ಕಾರ್ಯಕರ್ತರು ಉತ್ತರದಲ್ಲಿ ಇದೇ ಸಚಿವರನ್ನ ಸೋಲಿಸಿದ್ರು. ಅದನ್ನು ಮರಿಬಾರ್ದು. ಏನು ಹೇಳ್ತಾರೆ ಸರ್, ಈಗ ನಾವು ದಾಸ್ ಕರಿಯಪ್ಪ ಮತ್ತು ಸಮರ್ ಶಾಮ್ನೂರು ಇವರಿಬ್ಬರನ್ನ ಇಟ್ಕೊಂಡು ನೀವು ಜನರ ಬಳಿ ಓಟ್ ಕೇಳಬೇಕಾದ್ರೆ ಏನು ಕಂಪ್ಲೇಂಟ್ಸ್ ಹೇಳ್ತಾರೆ ಅವರು? ಇದೇ ಸಮರ್ ಶಾಮ್ನೂರ್ ಬಗ್ಗೆ ಮಗನಿಗೆ ಕೊಟ್ಟರು ಅನ್ನೋದು ಮಾತ್ರ ಹೇಳ್ತಾರೆ ಅಥವಾ ಕೆಲಸಗಳೇ ಆಗಿಲ್ಲ ಅಂತ ಹೇಳಿ? ಏನಾಗುತ್ತೆ, ಶ್ರೀನಿವಾಸ ದಾಸ್ ಕರಿಯಪ್ಪ ನೀವು ಬೆಳಗ್ಗೆ 7ರಿಂದ ಸಂಜೆ 10 ಗಂಟೆವರೆಗೆ ಯಾವ ಬೇಕಾದ್ರೂ ಮೀಟ್ ಮಾಡ್ಬೋದು, ಯಾವುದೇ ಮಧ್ಯವರ್ತಿಗಳು ಅವಳಿ ಇಲ್ಲದೆ. ಅದೇ ರೀತಿ ಸಮರ್ ಶಾಮ್ನೂರಾಗಲಿ ಬೇರೆಯವರಾಗಲಿ ಸಿಗ್ತಾರ? ಇದನ್ನು ನೀವು ಜನರಿಗೆ ಕೇಳಿ ನೋಡಿ. ಅವ್ರು ಯಾರ ಕೈಗೂ ಸಿಗೋದಿಲ್ಲ ಅಂತ. ಸರ್, ಚುನಾವಣೆ ಬಂದಾಗ ಬರ್ತಾರೆ, ಆಮೇಲೆ ನೀವು ಅವ್ರ ಮನೆ ಗೇಟ್ ಕಾಯ್ಬೇಕಾಗುತ್ತೆ. ಯಾಕೆ ಸರ್, ಮನೆ ಬಾಗಿಲಲ್ಲಿ ವೆಯ್ಟ್ ಮಾಡಿದ್ರು ಅವ್ರು ಏನು ಒಂದು ಪ್ರತಿಕ್ರಿಯೆನೇ ಇರೋದಿಲ್ವಾ? ಸರ್, ತಾವು ಅಲ್ಲಿ ಹೋದಂಥ ಜನಕ್ಕೆ ಕೇಳಿ ನೋಡ್ರಿ, ಅವ್ರ ಅಭಿಪ್ರಾಯ ನೋಡಿ ನೀವು ಡಿಸೈಡ್ ಮಾಡಿ. ಅಂದರೆ ನೀವು ಹೇಳೋದು ಅವರ ದರ್ಪ ಅಹಂಕಾರ ಈ ಥರದ ಒಂದು ಗಾದೆ ಇದೆ, ಹಣ ಇದ್ದಲ್ಲಿ ಅಧಿಕಾರ ಇರಬಾರ್ದು, ಅಧಿಕಾರ ಇದ್ದಲ್ಲಿ ಹಣ ಇರಬಾರ್ದು. ಜನರ ಸೇವೆ ಮಾಡೋಕ್ಕಾಗಲ್ಲ. ಹಾಗೆ ಕಂಪ್ಲೀಟ್ ಚೇಂಜ್ ಬಯಸ್ತಿದ್ದಾರೆ ಹಾಗಾದ್ರೆ ಜನ. ಸರ್, ಜನ ಬಯಸಿದ್ದಾರೆ. ಆಲ್ರೆಡಿ 9ನೇ ತಾರೀಕು ಯಾವಾಗ ಬರ್ತದೆ ಅಂತ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಮತದಾರರು ಮತದಾನ ಮಾಡ್ತಾರೆ. 25,000ಕ್ಕೂ ಅಧಿಕ ಮತಗಳಿಂದ ಶ್ರೀನಿವಾಸ ದಾಸ್ ಕರಿಯಪ್ಪರನ್ನ ಗೆಲ್ಲಿಸ್ತಾರೆ.